ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರನ್ನ ಬಿಟ್ಟು ರಾಜಕಾರಣ ಮಾಡುವಷ್ಟು ಬಿ ಜೆ ಪಿ ಶಕ್ತವಾಗಿದೆಯಾ? ಯಡಿಯೂರಪ್ಪನವರ ನಾಯಕತ್ವವನ್ನು ಒಪ್ಕೊಳ್ಳದೇ ಇದ್ದರೆ ಬಿ ಜೆ ಪಿಯ ಬಿನ್ರು ಅಂತ ಯಾರಿದ್ದಾರೆ? ಬಿ ಜೆ ಪಿಯ ಒಂದು ಬಣ ಏನು ಹೊರಗೆ ಹೋಗ್ಬಿಟ್ಟಿದೆಯಲ್ಲ, ಯಡಿಯೂರಪ್ಪನವರ ನಾಯಕತ್ವವನ್ನು ವಿರೋಧಿಸಿ ಅವರು ರಾಜಕಾರಣ ಮಾಡೋಕ್ಕಾಗುತ್ತಾ? ಗೆಲುವು ಪಡೆಯೋಕ್ಕಾಗತ್ತಾ? ಯಡಿಯೂರಪ್ಪನವರು ಎಷ್ಟು ಅನಿವಾರ್ಯತೆ ಇದೆ ಬಿ ಜೆ ಪಿಗೆ. ಆದರೂ ಕೂಡ ಯಡಿಯೂರಪ್ಪನವರ ರಾಜಕೀಯ ವಿರೋಧಿಗಳು ಈಗ ಒಂದಾಗಿದ್ದಾರಂತೆ. ಯಡಿಯೂರಪ್ಪನವರ ವಿರುದ್ಧ ಯುದ್ಧವನ್ನು ಸಾರಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, ಅನಂತಕುಮಾರ್ ಹೆಗಡೆ ದಿಗ್ಗಜ ನಾಯಕರು ಯಡಿಯೂರಪ್ಪನವರ ವಿರುದ್ಧ ಏನೋ ತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರನ್ನ ಹೊರತುಪಡಿಸಿ ಬಿ ಜೆ ಪಿ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯನಾ? ಫೋಕಸ್ ಟುಡೇ ವಿಶೇಷ ಸ್ಟೋರಿ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, ಮೊನ್ನೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದಂತಹ ಬಿಜೆಪಿಯ ಮೀಟಿಂಗಲ್ಲಿ ಬಿಜೆಪಿಯ ಹೈಕಮಾಂಡ್ ನಾಯಕರು ಏಕಪಕ್ಷೀಯವಾಗಿ ಘಂಟಾಘೋಷವಾಗಿ ಬಿ ಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲೇ ಮುಂದೆ ಚುನಾವಣೆ ಅಂತ ಹೇಳಿದ್ರಲ್ಲ, ಘೋಷಣೆ ಮಾಡಿದ್ರಲ್ಲ, ಅದಾದ ಮೇಲೆ ಬಿ ಜೆ ಪಿಯಲ್ಲಿ ಬೆಂಕಿ ಹೊತ್ಕೊಂಡಿದೆ. ಬಿ ಜೆ ಪಿಯಲ್ಲಿ ಭಿನ್ನಮತ ಭುಗಿಲೆದ್ದ ಸಂದರ್ಭದಲ್ಲಿ ಯತ್ನಾಳ್ ಯಡಿಯೂರಪ್ಪನವರ ವಿರುದ್ಧ ಬಾಯಿಗೆ ಬಂದಂತೆ ಮಾತನಾಡಿದ ಸಂದರ್ಭದಲ್ಲಿ ಯತ್ನಾಳ್ ಅವರನ್ನ ಪಕ್ಷದಿಂದ ಸಸ್ಪೆಂಡ್ ಮಾಡಲಾಗಿತ್ತು, ಹೊರಹಾಕಲಾಗಿತ್ತು, ಅಕ್ಷರಶಃ ಹೊರದಬ್ಬಲಾಗಿತ್ತು. ಅದಾದಮೇಲೆ ಅನಂತಕುಮಾರ್ ಹೆಗಡೆ ಟಿಕೆಟ್ನಿಂದ ವಂಚಿತರಾಗಿದ್ದರು 2024 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ. ಅವರ ಟಿಕೆಟನ್ನು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಕೊಟ್ಟು ಅಲ್ಲಿ ಗೆಲ್ಲಿಸ್ಕೊಂಡು ಬಂದಿತ್ತು ಬಿ ಜೆ ಪಿ. ಪ್ರತಾಪ್ ಸಿಂಹ ಮೈಸೂರಿನಿಂದ ಟಿಕೆಟ್ ವಂಚಿತರಾಗಿದ್ದರು. ಅವರ ಟಿಕೆಟ್ ಮಹಾರಾಜ ಯದುವೀರ್ ಒಡೆಯರ್ಗೆ ನೀಡಲಾಗಿತ್ತು. ಜಿ ಎಂ ಸಿದ್ದೇಶ್ವರ್ ಕೂಡ ಟಿಕೆಟ್ ವಂಚಿತರಾಗಿದ್ದರು. ಅವರ ಶ್ರೀಮತಿಯವರಿಗೂ ಹಾಗೂ ಹೀಗೂ ಟಿಕೆಟ್ ದಕ್ಕಿತ್ತು. ಆದರೂ ಸೋತರು ಚುನಾವಣೆಯಲ್ಲಿ. ಹೋರಾಟ ಮಾಡಿ ಟಿಕೆಟನ್ನು ದಕ್ಕಿಸಿಕೊಂಡು ಬಂದಂಥ ಸಿದ್ದೇಶ್ವರ್ ಅವರ ಶ್ರೀಮತಿಯವ್ರನ್ನ ಗೆಲ್ಲಿಸ್ಲಿಕ್ಕೆ ಹೆಣಗಾಡಿದರು. ಎರಡಕ್ಕೂ ಯಡಿಯೂರಪ್ಪನವರೇ ಕಾರಣ ಅನ್ನೋದು ಜಿ ಎಂ ಸಿದ್ದೇಶ್ವರ್ ಮನಸ್ಸಿನಲ್ಲಿದೆ. ಟಿಕೆಟ್ ತಪ್ಪಲಿಕ್ಕೂ ಯಡಿಯೂರಪ್ಪನವರೇ ಕಾರಣ, ಜೊತೆಗೆ ಅಲ್ಲಿ ಬಿ ಜೆ ಪಿ ಸೋಲಿಕ್ಕೂ ಕೂಡ ಯಡಿಯೂರಪ್ಪನವರೇ ಕಾರಣ ಅನ್ನೋದು. ಅದಾದ ನಂತರ ರಮೇಶ್ ಜಾರಕಿಹೊಳಿ ಅವರಿಗೆ ಬೇರೆ ದ್ವೇಷ ವಿಜೇಂದ್ರ ವಿರುದ್ಧ, ಅವ್ರದ್ದೇನೋ ಸಿ ಡಿ ಬರೋಕ್ಕೆ ಅದಕ್ಕೆ ಕಾರಣ ಅನ್ನೋ ಥರದ್ದು. ಇವರೆಲ್ಲರೂ ಕೂಡ ಈಗ ಯಡಿಯೂರಪ್ಪ ವಿರುದ್ಧ ಒಂದಾಗಿದ್ದರು. ಯಡಿಯೂರಪ್ಪ ವಿರುದ್ಧ ಹೋರಾಟವನ್ನು ರೂಪಿಸ್ತಾ ಇದ್ರು. ಕೇಂದ್ರ ಸಚಿವರನ್ನು ಮೀಟ್ ಮಾಡಿದ್ರು. ಕರ್ನಾಟಕದಲ್ಲಿ ಬಿ ಜೆ ಪಿ ಅಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡಬೇಕು ಅಂತ ಹೇಳಿ ಹಕ್ಕೊತ್ತಾಯ ಮಾಡಿದರು. ಆದರೆ ಹೈಕಮಾಂಡ್ ಕ್ಯಾರೆ ಅಂದಿರಲಿಲ್ಲ, ಇವರಿಗೆ ಗಣನೆಗೆ ತೆಗೆದುಕೊಂಡಿರಲಿಲ್ಲ. ಇವ್ರನ್ನ ಹೋದರೆ ಮಾತಾಡೋದು ಕಳಿಸೋದು ಬಿಟ್ಟರೆ ಮತ್ತೆ ಬೇರೆ ಏನು ಕಾರ್ಯಗಳಾಗಿರಲಿಲ್ಲ. ಇದಾದ ಮೇಲೆ ಬೆಂಗಳೂರಿನಲ್ಲಿ ನಡೆದಂಥ ಬಿಜೆಪಿಯ ಕಾರ್ಯಕಾರಿಣಿ ಸಭೆಯಲ್ಲಿ ಯಡಿಯೂರಪ್ಪನವರ ನೇತೃತ್ವ, ಯಡಿಯೂರಪ್ಪನವರು ಹಿರಿಯ ನಾಯಕರು, ಕರ್ನಾಟಕದ ಭೀಷ್ಮ ಅನ್ನುವಂಥ ಮಾತನ್ನು ಹೇಳಿದರು. ರಾಮ್ ಮೋಹನ್ ದಾಸ್ ಕರ್ನಾಟಕ ಇನ್ಚಾರ್ಜ್ ಬಿಜೆಪಿ, ಜೊತೆಗೆ ವಿಜಯೇಂದ್ರ ಯುವಶಕ್ತಿ, ಇವರೆಲ್ಲರ ನೇತೃತ್ವದಲ್ಲಿ ನಾವು ಕರ್ನಾಟಕದಲ್ಲಿ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದರು. ಈ ಘೋಷಣೆ ಈ ಭಿನ್ನಮತೀಯ ನಾಯಕರಿಗೆ ಒಂದು ಥರ ಬೆಂಕಿ ಇಟ್ಟಂಗೆ ಆಗ್ತಾ ಇದೆ. ಹಾಗಾಗಿ ಅವರು ಯಡಿಯೂರಪ್ಪನವರ ವಿರುದ್ಧ ಮತ್ತೆ ಈಗ ಹೋರಾಟಕ್ಕೆ ರೆಡಿ ಆಗ್ತಾ ಇದ್ದಾರೆ. ವಿಜಯೇಂದ್ರ ಅವರ ಅಕ್ರಮಗಳನ್ನು, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ವಿಜಯೇಂದ್ರ ಮಾಡಿರುವಂತಹ ಅವ್ಯವಹಾರಗಳನ್ನು, ಭ್ರಷ್ಟಾಚಾರಗಳನ್ನು, ಅಪ್ಪನ ಹೆಸರಿನಲ್ಲಿ ಮಾಡ್ತಾ ಇದ್ದಂತಹ ಕೆಲಸಗಳನ್ನು, ದಂಧೆಗಳನ್ನು ದಾಖಲೆಯ ರೂಪದಲ್ಲಿ ಹೈಕಮಾಂಡ್ಗೆ ಸಲ್ಲಿಸಲಿಕ್ಕೆ ಇವರೆಲ್ಲ ರೆಡಿಯಾಗಿದ್ದಾರೆ. ಈ ಮೂಲಕ ವಿಜಯೇಂದ್ರ ಕ್ಲೀನ್ ಹ್ಯಾಂಡ್ ಅಲ್ಲ ಅನ್ನುವ ಮೆಸೇಜನ್ನು ಕೊಡಲಿಕ್ಕೆ ಬಿ ಜೆ ಪಿಯ ಭಿನ್ನರು ಪ್ಲ್ಯಾನ್ ಮಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳಿಂದ, ಬಿ ಜೆ ಪಿಯಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳಿಂದ ಯಡಿಯೂರಪ್ಪನವ್ರಿಗೆ ಏನಾದರೂ ಟೆನ್ಷನ್ ಆಗಿದೆಯಾ ಅನ್ನೋದನ್ನು ನೋಡಿದರೆ, ಯಡಿಯೂರಪ್ಪ ಇದೆಲ್ಲವನ್ನು ನೋಡಿಕೊಂಡೇ ಬೆಳೆದವರು, ರಾಜಕಾರಣದಲ್ಲಿ ನೋಡಿಕೊಂಡೇ ಮುಖ್ಯಮಂತ್ರಿ ಆಗಿದ್ದಂಥವರು. ರಾಜಕೀಯ ವಿರೋಧಿಗಳು ಯಡಿಯೂರಪ್ಪನವ್ರಿಗೆ ಇವತ್ತು ನೆನ್ನೆ ಅಲ್ಲ, ಅವರ ರಾಜಕೀಯ ಕರಿಯರ್ ಶುರುವಾದಾಗಿಂದನೂ ಇದೆ. 50 ವರ್ಷ ಪೂರೈಸ್ತಿದ್ದಾರೆ ಅವರು ರಾಜಕಾರಣಕ್ಕೆ ಬಂದು. ಆ ಸಂದರ್ಭದಲ್ಲಿ 50 ವರ್ಷ ಪೂರೈಸಿರೋ ಸಂದರ್ಭದಲ್ಲಿ ಮೊನ್ನೆ 27ಕ್ಕೆ ಬರ್ಡೇ ಆಯಿತು. ಅದು ನೆಪ ಸೇರಿ
ಈಗ ಯಡಿಯೂರಪ್ಪ ಉತ್ಸವ ಅಂತ ಮಾಡ್ಲಿಕ್ಕೆ ತಯಾರಾಗಿದ್ದಾರೆ. ಹಿಂದೇನು ಸಿದ್ದರಾಮೋತ್ಸವ ಅಂತ ದಾವಣಗೆರೆಯಲ್ಲಿ ಮಾಡಿದ್ರಲ್ಲ, ಲಕ್ಷಾಂತರ ಜನರನ್ನು ಸೇರಿಸಿ, ಅದಕ್ಕಿಂತ ಹೆಚ್ಚು ಜನರನ್ನು ಸೇರಿಸಿ ಯಡಿಯೂರಪ್ಪನವರ ಉತ್ಸವವನ್ನು ಮಾಡಲಿಕ್ಕೆ ಬಿಜೆಪಿ ರೆಡಿ ಆಗ್ತಿದೆ. ಭಿನ್ನಮತೀಯರ ಈ ರೀತಿಯ ಬಂಡಾಯ ಯಡಿಯೂರಪ್ಪನವ್ರಿಗೆ ಯಾವುದೂ ಹೊಸದಲ್ಲ. ಇದೆಲ್ಲವನ್ನ ಯಡಿಯೂರಪ್ಪ ಮೆಟ್ ನಿಲ್ತಾರೆ ಅಂತೇಳಿ ಯಡಿಯೂರಪ್ಪ ಬೆಂಬಲಿಗರು ಅಂದ್ಕೊಂಡಿದ್ದಾರೆ. 2022ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಬಿಜೆಪಿ ಹೇಳ್ತಾ ಇದೆ. ಎಲ್ಲದರ ಮಧ್ಯೆ ಯಡಿಯೂರಪ್ಪನವರ ರಾಜಕೀಯ ವಿರೋಧಿಗಳು ಒಂದಾಗಿದ್ದಾರಲ್ಲ, ಅವರು ಮುಂದೆ ಯಾವ ರೀತಿ ಸ್ಟೆಪ್ ಅನ್ನು ತೆಗೆದುಕೊಳ್ತಾರೆ ಕಾದು ನೋಡಬೇಕಿದೆ. ಇದು ಇವತ್ತಿನ ಫೋಕಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.